ಸಮೀರ್ ಲಿಂಕ್ನಲ್ಲಿದ್ದ ಶಾಬಾಜ್ ಭಟ್ಟಿ, ಅಬೀದ್ ಜಟ್ ಯಾರು ಹಾಗಾದ್ರೆ? ಉತ್ತರ ಪ್ರದೇಶದ ATS ಇವರ ಹಿಂದೆ ಬಿದ್ದಿರೋದು ಯಾಕೆ ಗೊತ್ತಾ? ಉಗ್ರರ ದಾಳಿಗೆ ಫಂಡ್ ಮಾಡುತ್ತಿದ್ದಂಥ ಶಾಬಾಜ್ ಭಟ್ಟಿ, ದೆಹಲಿಯ NCRನಲ್ಲಿ ಭಯೋತ್ಪಾದಕ ದಾಳಿಗೆ ಭಟ್ಟಿ ಪ್ಲಾನ್ ಮಾಡಿದ್ದ. ಭಯೋತ್ಪಾದಕರಿಗೆ ಹ್ಯಾಂಡ್ಲರ್ ಆಗಿದ್ದ ಈ ಅಬೀದ್ ಜಟ್ ಉಗ್ರ ಕೃತ್ಯಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕ ಯುವಕರನ್ನ ನೇಮಕ ಮಾಡ್ಕೊಳ್ಳೋದು. ಸಮೀರ್ ಕೂಡ ಏಜೆಂಟ್ ರೀತಿ ಪಾಕ್ ಉಗ್ರ ಸಂಘಟನೆ ಸಂಪರ್ಕ ಹೊಂದಿದ್ದ. ಈ ಉಗ್ರರ ಜಾಡು ಬೆನ್ನು ಹತ್ತಿರುವ ಉತ್ತರ ಪ್ರದೇಶದ ATS ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಗೆದಷ್ಟು ಈ ಉಗ್ರರಿಗೂ ಮತ್ತು ಈ ಸಮೀರ್ಗೂ ಎಷ್ಟು ಮಟ್ಟಿಗೆ ಲಿಂಕ್ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮತ್ತಷ್ಟು ತನಿಖೆ ಕೂಡ ನಡೀತಾ ಇದೆ. ಈ ಶಹಬಾಜ್ ಭಟ್ಟಿ ಯಾರು? ಉಗ್ರ ದಾಳಿಗೆ ಏನಾದರೂ ಒಂದು ದಾಳಿಯನ್ನು ಪ್ಲಾನ್ ಮಾಡಿದ್ರು ಅಂತಂದರೆ ಅದಕ್ಕೆ ಫಂಡ್ ಮಾಡ್ತಾ ಇದ್ದಿದೆ ಈ ಭಟ್ಟಿ. ಹ್ಯಾಂಡರ್ ಆಗಿದ್ದಂಥ ಈ ಅಬೀದ್ ಜಟ್ ನೋಡಿ ಹೆಂಗೆ ಯಾವ್ಯಾವ ಥರ ಕಥೆಗಳು ಅಂಥೇಳಿ ಇನ್ಸ್ಟಾಗ್ರಾಮ್ ಮುಖಾಂತರ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿಕೊಂಡು ಕಲಬುರ್ಗಿ ಟು ಪಾಕ್ ಲಿಂಕ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಈ ಮುಖಾಂತರ ಗೊತ್ತಾಗ್ತಾ ಇದೆ. ನೋಡಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರ್ಗಿ ಅಂತಂದರೆ ಅದು ಸಚಿವರ ಜಿಲ್ಲೆ, ಅವರ ಹುಟ್ಟೂರು. ಹೀಗಿದ್ದಾಗ ಅಂಥ ಕಲಬುರ್ಗಿ ಟು ಪಾಕ್ ಲಿಂಕ್ ಈ ಮಟ್ಟಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಇನ್ನೂ ಬಗೆದಷ್ಟು ಬಯಲಾಗ್ತಾ ಇದೆ ಗೊತ್ತಾಗ್ತಿದ್ರೆ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇನ್ನಷ್ಟು ಮಾಹಿತಿ ಕೊಡೋದಾದರೆ? ನಿಕೇಶ್, ಖಂಡಿತವಾಗ್ಲೂ ಏನು ಕಲಬುರಗಿಯಲ್ಲಿ ಸೆರೆ ಸಿಕ್ಕಂಥ ಪಾಕ್ ನಂಟಿನ ಆರೋಪಿಯನ್ನ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಬಗೆದಷ್ಟು ಮಾಹಿತಿ ಬಯಲಾಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈತ ಏನು ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಜೊತೆಗೆ ಟಚ್ಚಲ್ಲಿದ್ದ ಅನ್ನುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿರುವಂಥದ್ದು. ಅದರಲ್ಲಿ ಇವರ ಹಿಂದೆ ಉತ್ತರ ಪ್ರದೇಶದ ಆ್ಯಂಟಿ ಟೆರರ್ ಸ್ಕ್ವಾಡ್ ಯಾಕೆ ಬಿತ್ತು, ಜೊತೆಗೆ ಈತ ಸಂಪರ್ಕದಲ್ಲಿದ್ದಂಥ ಅಬೀದ್ ಜಟ್ ಮತ್ತು ಶಹಜಾದ್ ಭಟ್ಟಿ ಇವರು ಯಾರು ಅನ್ನುವಂಥದ್ದನ್ನು ಕೆದಕೋಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹಳ ಸ್ಫೋಟಕವಾದಂಥ ಮಾಹಿತಿಗಳು ಹೊರಬಿದ್ದಿರುವಂಥದ್ದು. ಹಾಗಾಗಿಯೇ ಉತ್ತರ ಪ್ರದೇಶದ ATS ತಂಡ ಇವರ ಹಿಂದೆ ಬೆನ್ನತ್ತಿರುವಂಥದ್ದು. ಇವರಿಬ್ಬರು ಕೂಡ ಶಹಜಾದ್ ಜಟ್ಟಿ ಮತ್ತು ಅಬೀದ್ ಭಟ್ ಏನಿದ್ದಾರೆ ಇವರಿಬ್ಬರು ಪಾಕಿಸ್ತಾನದ ಉಗ್ರ ಸಂಘಟನೆಯ ಸದಸ್ಯರಾಗಿರುವಂಥದ್ದು. ಜೊತೆಗೆ ಈ ಶಹಜಾದ್ ಭಟ್ಟಿ ಏನಿದ್ದಾನೆ ಈತ ಉಗ್ರ ಸಂಘಟನೆಗೆ ಫಂಡಿಂಗನ್ನು ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಕೂಡ ಇದೀಗ ಬಹಳ ಪ್ರಮುಖವಾಗಿ ಬೆಳಕಿಗೆ ಬಂದಿರುವಂಥದ್ದು. ಮತ್ತೊಂದು ಕಡೆ ಈ ಅಬೀದ್ ಭಟ್ ಈ ಪೆಡ್ಲರ್ಗಳಿಗೆ ಅಂದರೆ ಈ ಸಂಘಟನೆಗೆ ಸೇರಿಸ್ಕೊಳ್ಳುವಂಥ ವ್ಯಕ್ತಿಗಳಿಗೆ ಹ್ಯಾಂಡ್ಲರ್ಗಳನ್ನು ನೇಮಕ ಮಾಡ್ಕೊಳ್ತಾ ಇದ್ದ ಅನ್ನುವಂಥ ವಿಚಾರ ಕೂಡ ಬಯಲಾಗಿರುವಂಥದ್ದು. ಹಾಗಾಗಿಯೇ ಉತ್ತರ ಪ್ರದೇಶದ ATS ತಂಡ ಇವರ ಬೆನ್ನು ಬಿದ್ದಿರುವಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ದೆಹಲಿಯ ಒಂದು ಕಡೆ ಬ್ಲಾಸ್ಟನ್ನು ಮಾಡಬೇಕು ಅಥವಾ ಉಗ್ರ ಕೃತ್ಯವನ್ನು ಎಸಗಬೇಕು ಅನ್ನುವಂಥ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸೊ ಹಾಗಾಗಿ ಈತನ ಏನು ಸಂಪರ್ಕದಲ್ಲಿ ಈ ಸಮೀರ್ ಇದ್ದಿದ್ದ, ಸಮೀರ್ ಕೂಡ ಕೆಲವೊಂದಷ್ಟು ಜನರನ್ನು ಇವರ ತಂಡಕ್ಕೆ ನೇಮಕ ಮಾಡ್ಕೊಳ್ತಾ ಇರುವಂಥ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಯಾಕಂತಂದರೆ ಸಮೀರ್ ನೇರವಾಗಿ ಆ ಶಹಜಾದ್ ಭಟ್ಟಿ ಮತ್ತು ಅಬೀದ್ ಜಟ್ ಜೊತೆ ಸಂಪರ್ಕದಲ್ಲಿದ್ದ. ಒಂದು ಕಡೆ ಶಹಜಾದ್ ಜಟ್ಟಿ ಉಗ್ರ ಕೃತ್ಯಕ್ಕೆ ಫಂಡಿಂಗನ್ನು ಮಾಡ್ತಾ ಹೋಗ್ತಿದ್ದ, ಮತ್ತೊಂದು ಕಡೆ ಈ ಅಬೀದ್ ಭಟ್ ಹ್ಯಾಂಡ್ಲರ್ಗಳನ್ನು ನೇಮಕ ಮಾಡ್ಕೊಳ್ತಾ ಇದ್ದ. ಅಂದರೆ ಈ ರೀತಿಯಾಗಿ ಸಮೀರ್ ಅನ್ನುವಂಥ ವ್ಯಕ್ತಿಗಳನ್ನು ನೇಮಕ ಮಾಡಿಕೊಂಡು ಈ ಸಮೀರ್ ಮೂಲಕ ಬೇರೆ ಬೇರೆಯವರನ್ನು ಈ ಕೃತ್ಯಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಅವರಿಗೆ ಏನೋ ಒಂದು ಆಮಿಷ ಒಡ್ಡಿ ಆ ಟೀಮನ್ನು ಸೇರಿಸ್ಕೊಳ್ತಾ ಇದ್ದ. ಆ ಬಳಿಕ ಬೇರೆ ಬೇರೆ ಕಡೆ ಉಗ್ರ ಕೃತ್ಯವನ್ನು ಎಸಗೋದಕ್ಕೆ ಪ್ಲ್ಯಾನನ್ನು ರೂಪಿಸ್ತಾ ಇರುವಂಥದ್ದು ಕೂಡ ಇದೀಗ ತನಿಖೆ ವೇಳೆ ಬಯಲಾಗಿರುವಂಥದ್ದು. ಈ ಉತ್ತರ ಪ್ರದೇಶದ ATS ಅಧಿಕಾರಿಗಳು ದೆಹಲಿಯಲ್ಲೂ ಕೂಡ ಒಂದಷ್ಟು ಅಂದರೆ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಇವರು ದೆಹಲಿಯ NCRನಲ್ಲಿ ಈ ಉಗ್ರ ಕೃತ್ಯವನ್ನು ಎಸಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡಿರುವಂಥದ್ದು ಗೊತ್ತಾಗಿರುವಂಥದ್ದು. ಜೊತೆಗೆ ಈ ಶಹಜಾದ್ ಭಟ್ಟಿ ಏನಿದ್ದಾನೆ ಆತ ಅದಕ್ಕೆ ಫಂಡಿಂಗನ್ನು ಮಾಡಿರುವಂಥ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ತನಿಖೆ ಕೂಡ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಅವರ ಸಂಪರ್ಕದಲ್ಲಿದ್ದಂಥ ಸಮೀರ್ ಏನಿದ್ದಾನೆ ಆತ ಕಲಬುರಗಿಯಲ್ಲಿ ಇದ್ಕೊಂಡು ಇಲ್ಲಿಂದಲೇ ಒಂದಷ್ಟು ಆಪರೇಟ್ಗಳನ್ನು ಮಾಡ್ತಾ ಇದ್ದ. ಜೊತೆಗೆ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಮಾನಿಟರಿಂಗನ್ನು ಕೂಡ ಮಾಡ್ತಾ ಇದ್ದ. ಈ ಉಗ್ರ ಸಂಘಟನೆಯ ಏನು ಸದಸ್ಯರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದ. ಜೊತೆಗೆ ಅವ್ರಿಗೆ ವಿದೇಶಿ ನಂಬರ್ಗಳನ್ನು ಬಳಸ್ಕೊಂಡು ಕಾಲ್ ಮಾಡಿ ಪ್ಲ್ಯಾನ್
ಪ್ಲಾನ್ ಅನ್ನ ರೂಪಿಸ್ತಾ ಇದ್ದ ಅನ್ನೋಂಥ ವಿಚಾರ ಕೂಡ ಇದೀಗ ತನಿಖೆ ವೇಳೆ ಬಯಲಾಗ್ತಾ ಇರುವಂಥದ್ದು. ಅದಲ್ಲದೆ ಈತನ ಕೆಲವೊಂದಷ್ಟು ವಾಟ್ಸಪ್ ಗ್ರೂಪ್ಗಳಿಗೆ ಅಂದರೆ ಈ ಉಗ್ರ ಸಂಘಟನೆ ಕೃತ್ಯ ಎಸಗುವಂಥ ವಾಟ್ಸಪ್ ಗ್ರೂಪ್ ಜೊತೆಗೆ ಟೆರರ್ ಲಿಂಕ್ ಇರುವಂಥ ಗ್ರೂಪ್ಗಳೇನಿದೆ ಅದಕ್ಕೆ ಒಂದಷ್ಟು ಜನರನ್ನ ಸೇರಿಸಿ ಅವರಿಗೆ ಮೈಂಡ್ ವಾಶ್ ಮಾಡುವಂಥ ಕೆಲಸವೂ ಕೂಡ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಹಾಗಾಗಿಯೇ ಈ ಉತ್ತರ ಪ್ರದೇಶದ ATS ತಂಡ, ಆ್ಯಂಟಿ ಟೆರರ್ ಸ್ಕ್ವಾಡ್, ಇವರ ಬೆನ್ನು ಬಿದ್ದಿರುವಂಥದ್ದು. ಬೆನ್ನು ಬಿದ್ದು ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ದೆಹಲಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಇವರ ಹ್ಯಾಂಡ್ಲರ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಪತ್ತೆ ಮಾಡೋಕೆ ಮುಂದಾದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಮೂಲದ ಏನು ಈ ಸಮೀರ್ ಏನಿದ್ದಾನೆ ಆತ ಕಲಬುರಗಿಯಲ್ಲಿ ಇದ್ಕೊಂಡು ಇವರ ಜೊತೆ ಪಾಕಿಸ್ತಾನ ಉಗ್ರ ಸಂಘಟನೆಯ ಜೊತೆ ಟಚ್ಚಲ್ಲಿದ್ದ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಸೊ ಹಾಗಾಗಿಯೇ ಅಲರ್ಟ್ ಆದಂಥ ಉತ್ತರ ಪ್ರದೇಶದ ATS ತಂಡ ನೇರವಾಗಿ ಕಲಬುರಗಿಗೆ ಬರುತ್ತೆ. ಕಲಬುರಗಿ ಪೊಲೀಸರ ಸಹಾಯದೊಂದಿಗೆ ಸಮೀರ್ನನ್ನ ಬಂಧಿಸಿರುತ್ತೆ. ಸೊ ಬಂಧನದ ಬಳಿಕ ಆತ ಸಮೀರ್ನನ್ನ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸ್ಫೋಟಕ ಮಾಹಿತಿಗಳು ಹೊರ ಬಂದಿರುವಂಥದ್ದು. ಬಹಳ ಪ್ರಮುಖವಾಗಿ ಇವರಿಗೆ ಶಹಜಾದ್ ಜಟ್ಟಿ ಎಲ್ಲ ರೀತಿಯಾದಂಥ ಟೆರರ್ ಆಕ್ಟಿವಿಟಿ, ಉಗ್ರ ಕೃತ್ಯ ಎಸಗೋದಕ್ಕೆ ಫಂಡಿಂಗ್ ಅನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತನಿಖೆ ವೇಳೆ